ವೆಲ್ಕಮ್ ಟು ಚಿನ್ಮಯ್ ಟ್ಯುಟೋರಿಯಲ್. ಇವತ್ತು ನಾವು ಮತ್ತೆ ಒಂದು ಕ್ವಶನ್ ಪೇಪರ್ನಲ್ಲಿನ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಟ್ರಿಗ್ನೋಮೆಟ್ರಿಯಲ್ಲಿ ಇಲ್ಲಿ 1 + sec a ಡಿವೈಡೆಡ್ ಬೈ sec a ಇಸ್ ಈಕ್ವಲ್ ಟು sin ಸ್ಕ್ವೇರ್ a ಡಿವೈಡೆಡ್ ಬೈ 1 - cos a ಎರಡು ಸಮ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ನಾನೀಗ sin ಸ್ಕ್ವೇರ್ a ಡಿವೈಡೆಡ್ ಬೈ 1 - cos a ಇದನ್ನು ತೊಗೊಂಡು ರಿಸಲ್ಟ್ ತರ್ತೀನಿ. ನಂತರ ಈ ಕಡೆದು ರಿಸಲ್ಟ್ ತೊಗೊಳ್ಳೋಣ. ಸೊ ಸೈನ್ ಸ್ಕ್ವೇರ್ ಅಂತಂದರೆ ನಿತ್ಯ ಸಮೀಕರಣ ಪ್ರಕಾರ 1 - cos ಸ್ಕ್ವೇರ್ ಎ. ಸೊ 1 ಕೆಳಗಡೆ ಆ್ಯಸ್ ಇಟ್ ಈಸ್ 1 - cos ಎ ಇಟ್ಟರೆ, ಬಟ್ 1 - cos ಸ್ಕ್ವೇರನ್ನು ಅಂದರೆ a ಸ್ಕ್ವೇರ್ - b ಸ್ಕ್ವೇರ್ ಟೈಪ್ನಲ್ಲಿ ಮಾಡ್ಕೊಂಡಾಗ a + b ಇಂಟು a - b. ಅದಕ್ಕೆ ಇಲ್ಲೇ 1 + cos a ಇಂಟು 1 - cos a ಡಿವೈಡೆಡ್ ಬೈ 1 - cos a ಆ್ಯಸ್ ಇಟ್ ಈಸ್. ಎರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೇಲೆ ಕೆಳಗೆ ಸೇಮ್ ಟರ್ಮ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಉಳಿತೇನು 1 + cos a. ಇದು ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಈ ಸೈಡ್ ತೊಗೊತಾ ಇದ್ದೀನಿ. 1 + sec a ಡಿವೈಡೆಡ್ ಬೈ sec a. ನಾ ಸೆಕ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಕನ್ವರ್ಟ್ ಮಾಡ್ಕೊಂಡಾಗ 1 + 1 ಡಿವೈಡೆಡ್ ಬೈ ಸೆಕ್ ಇದ್ದ ಬದಲಿ 1/cos a ಬರೆದ್ವಿ. ಕೆಳಗಡೆನೂ sec a ಬದಲಿ 1/cos a ಬರೆದ್ವಿ. ಸೊ ಈಗ ಇಲ್ಲಿ ಮೇಲ್ಗಡೆ ಎಲ್ ಸಿ ಎಮ್ ತೆಗೆದಾಗ cos a + 1 ಆಯಿತು ಡಿವೈಡೆಡ್ ಬೈ cos a. ಕೆಳಗಡೆ 1/cos ಇದ್ದಿದ್ದು ಇಲ್ಲಿ ಮಲ್ಟಿಪ್ಲಿಕೇಶನ್ ಆದಾಗ cos a ಡಿವೈಡೆಡ್ ಬೈ 1 ಆಯಿತು. ಸೊ cos a ಕ್ರಾಸ್ ಮಲ್ಟಿಫಿಕೇಷನ್ ಕ್ಯಾನ್ಸಲ್ ಆಯಿತು. ಸೊ ಉಳಿತೇನಿಲ್ಲಿ cos a + 1 ಡಿವೈಡೆಡ್ ಬೈ 1. ಸೊ cos a + 1ಅನ್ನು ನಾವು ರಿವರ್ಸ್ ಬರಿಬೋದು. a + b ಇಸ್ ಈಕ್ವಲ್ ಟು b + a ಆಗುತ್ತೆ. ಸೊ ಹಾಗಾಗಿ 1 + cos a ಎರಡು ರಿಸಲ್ಟ್ ಸೇಮ್ ಬಂದಿರೋದ್ರಿಂದ ಫ್ರಮ್ 1 and 2 ಬೋತ್ ಆರ್ ಈಕ್ವಲ್. LHS = RHS. ಥ್ಯಾಂಕ್ ಯು ಫಾರ್ ವಾಚಿಂಗ್.